ಡಿಸೆಂಬರ್ 23ರಂದು ಸಕಲೇಶಪುರದಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವತಿಯಿಂದ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಜಿಎಫ್ ಅಧ್ಯಕ್ಷ ಎಚ್.ಟಿ. ಮೋಹನ್ ಕುಮಾರ್ ಹೇಳಿದರು. ಗುರುವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 3, 2024ರಲ್ಲಿ ಚಿಕ್ಕಮಗಳೂರು, ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕ್ಷೇತ್ರದ ವಾಣಿಜ್ಯ ಸಚಿವರಿಗೆ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದರು. ಅದರಲ್ಲಿ ಕಾಫಿ ಮಂಡಳಿಗೆ ಸಂಬಂಧಪಟ್ಟಂತೆ ಸರ್ಫೇಸಿ ಆಕ್ಟ್ ಬಗ್ಗೆ ಕೇಳಿದಾಗ ಅದು ಕಾಫಿಗೆ ಅನ್ವಯಿಸುವುದಿಲ್ಲ ಎಂದು ಕೇಂದ್ರ ವಾಣಿಜ್ಯ ಸಚಿವರಾದ ಶ್ರೀ ಪಿಯೂಷ್ ಗೋಯಲ್ ಅವರು ಹೇಳುತ್ತಾರೆ. ಇದರಿಂದ ಬೆಳೆಗಾರರಿಗೆ ಅನುಕೂಲವಾಗಿದೆ. ಅದರ ವಿತರಣೆಯನ್ನು ಖುದ್ದಾಗಿ ಕೇಂದ್ರ ಮಂತ್ರಿಗಳಾದ ಪಿಯೂಷ್ ಗೋಯಲ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಿಳಿಸಿದ್ದಾರೆ ಎಂದರು. ಕಾರ್ಯಕ್ರಮದ ಬೆಳೆಗಾರರ ಒಕ್ಕೂಟ ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಯ ಮಾನ್ಯ ಸಂಸದರುಗಳಿಗೆ ಸರ್ಫೇಸಿ ವಿಚಾರವಾಗಿ ಸೆಕ್ಷನ್ನಲ್ಲಿ ಚರ್ಚೆ ಮಾಡಬೇಕೆಂದು ಮನವಿ ಮಾಡಿದ ಮೇರೆಗೆ ಈ ಕಾರ್ಯ ಆಗಿರುತ್ತದೆ. ಇದಕ್ಕೆ ಸಹಕಾರ ನೀಡಿದ ಸಂಸದರುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಅಂತೇಳಿ ಅದನ್ನು ಸಹ ನಾವು ಕೇಳಲಿಕ್ಕೆ ಹೊರಟಿದ್ದೀವಿ. ಇನ್ನೊಂದು, ನಾವು ಇಲ್ಲಿ ವಿಶೇಷವಾಗಿ ಕಾಳು ಮೆಣಸು ಬೆಳಿತೀವಿ. ಕಾಳು ಮೆಣಸಿಗೆ ಇಂಪೋರ್ಟ್ ಏನು ಮಾಡಬೇಕಾದ್ರೆ ಅದಕ್ಕೆ ಒಂದು 500 ರೂಪೀಸಿಂದ ಫಿಕ್ಸ್ ಮಾಡಿದ್ರು. ಅದನ್ನು ಜಾಸ್ತಿ ಮಾಡಬೇಕು ಅಂತೇಳಿ 600 ರೂಪೀಸ್ ಮಾಡಬೇಕು ಅಂತೇಳಿ, ಯಾಕಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಬರಬೇಕು. ಇಷ್ಟು ವಿಚಾರಗಳನ್ನು ನಾವು ಕೇಂದ್ರ ಸರ್ಕಾರ ಕೇಳಬೇಕಂತಿದ್ದೀವಿ. ಇನ್ನು ರಾಜ್ಯ ಸರ್ಕಾರಕ್ಕೆ ಅವತ್ತಿನ ದಿವಸ ಆನೆ ಅವಳಿ ಇರ್ಬೋದು ಮತ್ತು ಸೆಕ್ಷನ್ 4 ಡೀಮ್ಡ್ ಫಾರೆಸ್ಟು ಈ ವಿಚಾರವಾಗಿ ನಾವು ಅವ್ರಿಗೆ ಬೇಡಿಕೆ ಇರಬೇಕು ಅಂತಿದ್ವಿ. ಅವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಫಿ ಬೆಳೆಗಾರರೆಲ್ಲ ಒಂದು ಸೇರಿದೆ. ನಮ್ಮ ಏನು ಎಲ್ಲ ಸಮಸ್ಯೆಗಳನ್ನು ಅವತ್ತು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಮಾಧ್ಯಮದವರು ಸಹ ಅವತ್ತ ನಮಗೆ ಸಹಕರಿಸಬೇಕು ಅಂತ ಕೇಳ್ತಾ ತಮ್ಮನ್ನು ಸಹ ಆವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ. ರಾಜಣ್ಣನವರು ಮತ್ತು ನಮ್ಮ ಕೃಷಿ ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡರು ಮತ್ತು ಅರಣ್ಯ ಇಲಾಖೆಯ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಇವರು ಮತ್ತು 3 ಜಿಲ್ಲೆಯ MP ಗಳು ಮತ್ತು ಎಲ್ಲ MLAಗಳು ಮತ್ತು ಸಂಸದರುಗಳು ಮತ್ತು ಮಾಜಿ MLAಗಳು ಮತ್ತು ಇತರ ವಿಶೇಷ ಗಣ್ಯರು ಅವತ್ತಿನ ಕಾರ್ಯಕ್ರಮ ಬರ್ತಾರೆ. ಅಲ್ಲಿ ನಮಗೆ ಮುಖ್ಯವಾಗಿ ನಾವು ವಾಣಿಜ್ಯ ಮಂತ್ರಿಗಳಲ್ಲಿ ಸರ್ಫೇಸಿ ವಿಚಾರ ಕೇಳಬೇಕು ಅಂತಿದ್ವಿ. ಅದಕ್ಕೆ ಈಗಾಗಲೇ ಅವರು ಒಂದು ಉತ್ತರವನ್ನು ಸೆಷನ್ ಕೊಟ್ಟಿದ್ದಾರೆ. ಅದು ವಿವರಣೆಯನ್ನು ಇಲ್ಲಿ ಕೊಡ್ತಾರೆ. ಅದನ್ನು ಎಲ್ಲ ಕೇಳಲಿಕ್ಕೆ ಬೆಳೆಗಾರರು ಸಹ ಅವತ್ತಿನ ದಿವಸ ಒಂದು ಸೇರ್ಕೊಂಡು ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಏನು ಈ ಪ್ರಕೃತಿ ವಿಕೋಪದಿಂದ ನಮಗೆ ನಷ್ಟ ಆಗ್ತಾ ಇದೆ, ಅದಕ್ಕೆ ಏನು ಪರಿಹಾರ ಕೊಡ್ತಾ ಇದ್ದಾರೆ ಮಾಲಿನ್ಯ ಅದನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಅವತ್ತಿನ ದಿವಸ ನಾವು ಅದನ್ನು ಸಹ ಕೇಳ್ತೇವೆ. ಮತ್ತು ಬ್ಯಾಂಕಿನ ಬಡ್ಡಿ ದರ ಏನು ಜಾಸ್ತಿ ಇದೆ ಅದನ್ನು ಕಡಿಮೆ ಮಾಡಬೇಕು, ಇಂಟ್ರೆಸ್ಟ್ ಸಬ್ವೆನ್ಷನ್ ಕೊಡಬೇಕು ಅಂತ ಕಾಫಿ ಬೋರ್ಡ್ ಅಂತೇಳಿ ಅದನ್ನು ಸಹ ನಾವು ಕೇಳಲಿಕ್ಕೆ ಹೊರಟಿದ್ದೀವಿ. ಮತ್ತು ಇನ್ನೊಂದು, ನಾವು ಇಲ್ಲಿ ವಿಶೇಷವಾಗಿ ಕಾಳು ಮೆಣಸು ಬೆಳಿತೀವಿ. ಕಾಳು ಮೆಣಸಿಗೆ ಇಂಪೋರ್ಟ್ ಏನು ಮಾಡಬೇಕಾದ್ರೆ ಅದಕ್ಕೆ ಒಂದು 500 ರೂಪೀಸಿಂದ ಫಿಕ್ಸ್ ಮಾಡಿದ್ರು. ಅದನ್ನು ಜಾಸ್ತಿ ಮಾಡಬೇಕು ಅಂತೇಳಿ 600 ರೂಪೀಸ್ ಮಾಡಬೇಕು ಅಂತೇಳಿ, ಯಾಕಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಬರಬೇಕು. ಇಷ್ಟು ವಿಚಾರಗಳನ್ನು ನಾವು ಕೇಂದ್ರ ಸರ್ಕಾರ ಕೇಳಬೇಕಂತಿದ್ದೀವಿ. ಇನ್ನು ರಾಜ್ಯ ಸರ್ಕಾರಕ್ಕೆ ಅವತ್ತಿನ ದಿವಸ ಆನೆ ಅವಳಿ ಇರ್ಬೋದು ಮತ್ತು ಸೆಕ್ಷನ್ 4 ಡೀಮ್ಡ್ ಫಾರೆಸ್ಟು ಈ ವಿಚಾರವಾಗಿ ನಾವು ಅವ್ರಿಗೆ ಬೇಡಿಕೆ ಇರಬೇಕು ಅಂತಿದ್ವಿ. ಅವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಫಿ ಬೆಳೆಗಾರರೆಲ್ಲ ಒಂದು ಸೇರಿದೆ. ನಮ್ಮ ಏನು ಎಲ್ಲ ಸಮಸ್ಯೆಗಳನ್ನು ಅವತ್ತು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಮಾಧ್ಯಮದವರು ಸಹ ಅವತ್ತ ನಮಗೆ ಸಹಕರಿಸಬೇಕು ಅಂತ ಕೇಳ್ತಾ ತಮ್ಮನ್ನು ಸಹ ಆವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀವಿ. ನಂತರ ಮಾತನಾಡಿದ ಕಾರ್ಯದರ್ಶಿ ಕೆಬಿ ಕೃಷ್ಣಪ್ಪ, ಸಕಲೇಶಪುರ ಎಪಿಎಂಸಿ ಆವರಣದಲ್ಲಿ ನಡೆಯಲಿರುವ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ಮತ್ತು ವಾರ್ಷಿಕ ಮಹಾಸಭೆಗೆ ಕೇಂದ್ರ ಮಂತ್ರಿಗಳಾದ ಪಿಯೂಷ್ ಗೋಯಲ್, ಕೇಂದ್ರ ಬೃಹತ್ ಕೈಗಾರಿಕಾ ಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿರವರು, ಚಿಕ್ಕಮಗಳೂರು, ಉಡುಪಿ ಲೋಕಸಭಾ ಸದಸ್ಯರಾದ ಕೋಟ ಶ್ರೀನಿವಾಸ ಪೂಜಾರಿ, ರಾಜ್ಯ ವಿರೋಧ ಪಕ್ಷದ ನಾಯಕರಾದ ಆರ್. ಅಶೋಕ್, ಜಿಲ್ಲಾ ಉಸ್ತುವಾರಿ ಮಂತ್ರಿ ರಾಜಣ್ಣ, ಸ್ಥಳೀಯ ಶಾಸಕರಾದ ಸಿಮೆಂಟ್ ಮಂಜು, ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆಯ ಶಾಸಕರುಗಳು ಆಗಮಿಸಲಿದ್ದಾರೆ ಎಂದರು. ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿರುವಂಥ ವಿಚಾರದಲ್ಲಿ ಹಿಂದಿನ ಸರ್ಕಾರದ ರೆವಿನ್ಯೂ ಮಂತ್ರಿಗಳಾಗಿದ್ದಂಥ ಆರ್. ಅಶೋಕ್ ಅವರು ಅವತ್ತು ಬೆಳಗಾವಿ ಅಧಿವೇಶನದಲ್ಲಿ ಅವರು ಇದನ್ನು ನಾವು ನೀತಿ ಕೊಡೋ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದರು. ಅದು ಗೈಡೆನ್ಸ್ ಕೂಡ ಆಗಿತ್ತು. ಆದರೆ ಅದರ ಪ್ರಕ್ರಿಯೆಯನ್ನು ಮುಂದುವರಿಸೋದಕ್ಕೆ ಅವರು ಬಾಕಿ ಇತ್ತು. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಅದನ್ನು ಈ ಸರ್ಕಾರದವರು ಅದರ ಅನುಷ್ಠಾನ ತಂದಿದ್ದಾರೆ. ಈಗಾಗಲೇ ಲೀಸಿಗೆ ಕೊಡ್ತಕ್ಕಂಥ ಅಪ್ಲಿಕೇಶನ್ ತಗೊಳ್ಳೋದನ್ನು ಡಿಸೆಂಬರ್ ಎಂಡ್ವರೆಗೂ ಎಲ್ಲ ಹೇಳಿದ್ದಾರೆ. ಎಂಟೈರ್ ಸ್ಟೇಟಿನಲ್ಲಿ ಅದನ್ನು ಅವಕಾಶ ಕೊಟ್ಟಿದ್ದಾರೆ. ಅದು ತದನಂತರ ಅದನ್ನು ಸರ್ವೆ ಮಾಡಿಬಿಟ್ಟು ಮತ್ತು ಅಲ್ಲಿ ಸ್ಥಳ ಮಾಜೂರು ಮಾಡಿ ರೆವಿನ್ಯೂ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಸರ್ಕಾರ ವರದಿ ಕೊಡ್ತಾರೆ. ಅದಾದ ನಂತರ ಅದಕ್ಕೇನು ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಆ ಪ್ರಕಾರದಲ್ಲಿ ನಾವು ಹಣವನ್ನು ಕಟ್ಟಬೇಕಾಗಿದೆ.
ಅದಕ್ಕಾಗಿ ನಮಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಆವತ್ತಿನ ಕಂದಾಯ ಸಚಿವರಾಗಿದ್ದ ಅಶೋಕ್ ಅವರು ನಮ್ಮ ಜವಾಬ್ದಾರಿ ತಗೊಂಡು ತುಂಬ ಒಂದು ಕಾನೂನನ್ನು ಕೃತ್ಯ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಅದಕ್ಕಾಗಿ ಅವತ್ತು ಅವರನ್ನು ಕೂಡ ನಾವು ಆ ಸಭೆಗೆ ಕರಿತಾ ಇದ್ದೀವಿ. ಅದನ್ನು ಅವರು ಒಪ್ಕೊಂಡಿದ್ದಾರೆ. ಮತ್ತು ಇನ್ನು ಮುಂದಿನ ಇದರಲ್ಲಿ ಆನೆ ಹಾವಳಿ ಬಗ್ಗೆ ಈಗಾಗಲೇ ನಾವು ಹಲವಾರು ಬಾರಿ ಅರಣ್ಯ ಮಂತ್ರಿಗಳನ್ನ ಇಲ್ಲ ಟಾಸ್ಕ್ ಫೋರ್ಸ್ ಕಮಿಟಿ ಅಧ್ಯಕ್ಷರುಗಳನ್ನ ಎಲ್ಲರೂ ಭೇಟಿ ಮಾಡ್ತಿದ್ದೀವಿ. ಯಾವುದೇ ಪ್ರಕ್ರಿಯೆ ನಡೆದಿಲ್ಲ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಅವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕೆಜಿಎಫ್ ವಿಶೇಷ ಪ್ರತಿನಿಧಿ ಪ್ರಕಾಶ್, ನಿರ್ದೇಶಕ ಬಿಜಿ ಯತೀಶ್, ಕಸಬಾ ಹೋಬಳಿ ಅಧ್ಯಕ್ಷ ಪ್ರಸನ್ನ, ಪ್ರಧಾನ ಕಾರ್ಯದರ್ಶಿ ಮಹೇಶ್ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.